ಜೈನರ ಕಾವ್ಯದ ಶರಣರ ವಚನದ ದಾಸರು ಹಾಡಿದ ಈ ನಾಡು ಎನ್ನುವುದಕ್ಕೆ ಕನ್ನಡದ ನೆಲ ಅದಕ್ಕೆ ತುಂಬ ಪ್ರಖ್ಯಾತಿಯನ್ನು ಪಡೆದಂಥದ್ದು. 9ನೇ ಶತಮಾನದಲ್ಲಿ ಈ ನೆಲ ತುಂಬ ಅದ್ವಿತೀಯವಾದಂತಹ ಹೆಸರನ್ನು ಪಡೆದಂಥದ್ದು. ಕಾರಣ 9ನೇ ಶತಮಾನದಲ್ಲಿ ಕನ್ನಡದ ಪ್ರಪ್ರಥಮ ಲಾಕ್ಷಣಿಕ ಗ್ರಂಥ ಕೊಟ್ಟದ್ದು ಈ ನೆಲ. ಕವಿರಾಜ ಮಾರ್ಗ ಅದರ ಹೆಸರು. ಬರೆದಂಥ ಕವಿಯ ಹೆಸರು ಶ್ರೀವಿಜಯ ಇದ್ದದ್ದು ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ. ಆ ಸಾಮ್ರಾಜ್ಯದ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಯ ಹೆಸರು ಮಾನ್ಯಕೇಟ, ಅದು ಈಗಿನ ಮಳಖೇಡ. ಅದರ ಪಕ್ಕದಲ್ಲಿಯೇ ಇರುವಂತಹ ಮಳಖೇಡಕ್ಕೆ ಹತ್ತಿಕೊಂಡೇ ಇರುವಂಥ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂಥ ನೀಲಹಳ್ಳಿ, ಬೀರ್ನಹಳ್ಳಿ, ಕೊಂಕನಹಳ್ಳಿ ಅನ್ನುವಂಥ ಪುಟ್ಟ ಹಳ್ಳಿಗಳ ಸಮುಚ್ಚಯದ 250 ಎಕರೆ ಜಮೀನಿನ ವಿಸ್ತಾರದಲ್ಲಿ 9 ದಿನಗಳ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇರುವಂಥದ್ದು ತುಂಬ ಐತಿಹಾಸಿಕ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ವಿವಿಧ ಭಾಗಗಳಿಂದ ತುಂಬ ಅದ್ಭುತವಾದಂಥ, ಅದ್ವಿತೀಯವಾದಂಥ ಸಾಧಕರು ನಮ್ಮ ಈ ಸೇಡಂ ನೆಲಕ್ಕೆ ಆಗಮಿಸಿ 9 ದಿನಗಳ ಸಂಸ್ಕೃತಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದು ಕ್ರೀಡೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು, ಹೀಗೆ ಬದುಕಿನ ಜೊತೆಗೆ ಇರುವಂತಹ ಸಾಂಸ್ಕೃತಿಕ ನೆಲೆಯಲ್ಲಿ, ಬೌದ್ಧಿಕ ನೆಲೆಯಲ್ಲಿ, ಶೈಕ್ಷಣಿಕದ ನೆಲೆಯಲ್ಲಿ ಬರುವಂಥ ಸಾಧಕರು ಬಹುಶಃ 9 ದಿನಗಳವರೆಗೆ ನಮ್ಮ ಜೊತೆಗೆ ಇರುವಂಥದ್ದು ಅಥವಾ ಅವರೊಟ್ಟಿಗೆ ನಾವು ಇರುವಂಥದ್ದು ಬಹುಶಃ ಈ ನೆಲದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶೈಕ್ಷಣಿಕವಾಗಿ ತುಂಬ ಹೆಸರನ್ನು ಪಡೆದಿರುವಂಥ ಈ ನೆಲ ಸಾಂಸ್ಕೃತಿಕವಾಗಿಯೂ ಕೂಡ ತುಂಬ ಹೆಸರನ್ನು ಗಳಿಸಿದೆ. ಆ ಕಾರಣಕ್ಕಾಗಿ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಸುಮಾರು 50 ಜನ ಈ ನೆಲಕ್ಕೆ ಆಗಮಿಸುವುದು ಕೂಡ ಭಾಗ್ಯವೇ ಸರಿ. ಹಾಗೆ ಸಾಧಕರಾದಂಥ, ಕ್ರೀಡಾಲೋಕದ ಸಾಧಕರಾದಂಥ ಸಚಿನ್ ತೆಂಡೂಲ್ಕರ್ ಅಂಥವರು, ಸಾಂಸ್ಕೃತಿಕ ಸಾಧಕರಾದಂಥ ರಮೇಶ್ ಅರವಿಂದ್ ಅಂಥವರು, ಹೀಗೆ ಇಬ್ಬರ ನೂರಾರು ಜನ ಸೇಡಂನ ಈ ನೆಲಕ್ಕೆ, ಪ್ರಕೃತಿ ನಗರ ಅನ್ನುವಂಥ ಆ ಕಾನ್ಸೆಪ್ಟಿಗೆ, ಆ ಪರಿಕಲ್ಪನೆಯ ನೆಲಕ್ಕೆ ಬಂದು ಹೋಗುವ ಮೂಲಕ ಈ ನೆಲವನ್ನು ಇನ್ನಷ್ಟು ಸಂಸ್ಕೃತಿಯನ್ನು, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಆಯೋಜನೆಗೊಂಡಂಥ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಇದೇ ನೆಲದಲ್ಲಿ ಶೈಕ್ಷಣಿಕ ದಾಸೋಹವನ್ನು, ಜ್ಞಾನದ ದಾಸೋಹವನ್ನು ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿರುವಂಥ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ 50ನೇ ವರ್ಷದ ಆ ನೆನಪಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ, ನಾನು ಆ ಕಾಲೇಜಿನ, ಆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿರುವುದರಿಂದ ನನ್ನೊಟ್ಟಿಗೆ ಅನೇಕ ಹಿರಿಯ ವಿದ್ಯಾರ್ಥಿಗಳು, ಸಾಂಸ್ಕೃತಿಕ ಚೇತನಗಳು, ಸಾಹಿತಿಗಳು, ಕ್ರೀಡಾಲೋಕದ ಮನಸ್ಸುಗಳು, ಅದೆಲ್ಲದಕ್ಕೂ ಜೊತೆಗೆ ತುಂಬ ಅದ್ವಿತೀಯವಾದಂಥ ಇನ್ನೊಂದು ಕಾರ್ಯಕ್ರಮ ಅಂದರೆ ಮಕ್ಕಳಿಗೆ ಕೈತುತ್ತಿನ ಊಟವನ್ನು ಉಣಿಸುವಂಥ ಆ ಮಾತೃ ಹೃದಯ ಕಾರ್ಯಕ್ರಮ ನಾವೆಲ್ಲ ಕಣ್ತುಂಬ ನೋಡಬೇಕಾಗಿದೆ. ಅಂಥದ್ದೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿರುವಂತಹ ಸೇಡಂ ನೆಲಕ್ಕೆ ಎಲ್ಲ ಜಗತ್ತಿನ ಎಲ್ಲ ಪ್ರಕಲ್ಪಗಳ ಸಾಧಕರು ಆಗಮಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಅದರ ರಸದುಣಿಸನ್ನು ಆವಹಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ನನ್ನೊಟ್ಟಿಗೆ ನೀವೆಲ್ಲರೂ ಸೇರೋಣ, ನೀವು ಬನ್ನಿ, ನಾವು ಬರ್ತೇವೆ, ಕೂಡಿ ಸಂಭ್ರಮಕ್ಕೆ ಸಾಕ್ಷಿಯಾಗೋಣ. ನಮಸ್ಕಾರ. ನಾನು ಮಹಿಪಾಲ್ ರೆಡ್ಡಿ, ಮುನ್ನೂರು.